ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಹಳೆ ಉಪಾರಹಳ್ಳಿ ಗ್ರಾಮದ ಮುದ್ದುಗಂಗಮ್ಮ ಎಂಬುವವರ ನಗರದಲ್ಲಿ ಕೆರೆಕಲ್ಲಹಳ್ಳಿಯ ಬಳಿ ನಿವೇಶನ ಇದೆ. ಆ ನಿವೇಶನದ 11E ಸ್ಕೆಚ್ ಮಾಡಲು ಸರ್ವೆಗೆ ಅರ್ಜಿ ಹಾಕಿದ್ರು. ಅದರಂತೆ ಭೂಮಾಪಕ ಇಲಾಖೆಯ ಸರ್ವೆ ಅಧಿಕಾರಿ ಹರೀಶ್ ರೆಡ್ಡಿ ಎಂಬುವವರು ಅಳತೆ ಮಾಡಲು 23,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಬೇಡಿಕೆಯಂತೆ ಮುಂಗಡ ಹಣ 3,000 ರು ಹಣ ಪಡೆದಿದ್ದು, ನಗರದ ಮಧುಗಿರಿ ರಸ್ತೆಯ ನಂದಿನಿ ಹಾಲಿನ ಕೇಂದ್ರದ ಬಳಿ ಉಳಿದ 20,000 ರೂಪಾಯಿಯನ್ನ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ರೆಡ್ ಹ್ಯಾಂಡ್ ಹಾಕಿ ಸರ್ವೇಯರ್ ಹರೀಶ್ ರೆಡ್ಡಿ ಮತ್ತು ಸಹಾಯಕ ರಾಜು ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಆಟೋನಿಕ್ ಜಾನ್ ನೇತೃತ್ವದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿದ್ದು, ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. विंडो का ಇದೇ ವೇಳೆ ಲೋಕಾಯುಕ್ತ ಅಧಿಕಾರಿಗಳಾದ ಗುರು, ಸತೀಶ್, ಲಿಂಗರಾಜು, ನಾಗರಾಜು, ಚೌಡಾರೆಡ್ಡಿ ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂ ಟಿವಿ ನ್ಯೂಸ್, ಗೌರಿಬಿದನೂರು.